ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ತುಂಬಾ ಜನ ಸ್ಟೂಡೆಂಟ್ಸು ಯಾಕೆ ಅಮೌಂಟ್ ಬರೋದ್ರಲ್ಲಿ ಡಿಲೇ ಆಗ್ತಿದೆ, ಆಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಯಾಕೆ ಡಿಲೇ ಆಗಿದೆ, ಕೆಲವೊಬ್ಬರಿಗೆ ಅಮೌಂಟೇ ಬಂದಿಲ್ಲ ಯಾಕೆ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಕ್ವೆಶನ್ಸ್ ಬರ್ತಿರುತ್ತೆ. ಸೊ ಅದಕ್ಕೆ ಏನು ರೀಸನ್ ಏನಿರ್ಬೋದು, ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ನೋಡೋಣ. ಸೊ ತುಂಬಾ ಜನ ಫಸ್ಟ್ ಕ್ವೆಶನ್ ಏನಂತ ಅಂದ್ರೆ, ಸೊ ಸ್ಟೂಡೆಂಟ್ಸು ಯಾಕೆ ಡಿಲೇ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಫಸ್ಟ್ ಬರೋದೇ ಸೆಲ್ಫ್ ಡಿಕ್ಲರೇಷನ್. ಸೊ ಸೆಲ್ಫ್ ಡಿಕ್ಲರೇಷನ್ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದ್ರೆ ಇದೇ ರೀಸನ್ಸ್ಗೆ ಕೂಡ ಪೇಮೆಂಟ್ ಹೋಲ್ಡ್ ಆಗುತ್ತೆ. ಸೊ ಪೋರ್ಟಲ್ ನಲ್ಲಿ ಡಿಕ್ಲರೇಷನ್ ಇಲ್ಲ ಅಂತ ಅಂದ್ರೆ ಡಿ ಪ್ರೊಸೆಸ್ ಆಗೋದೇ ಇಲ್ಲ. ಓಕೆನಾ? ಸೊ ಸೆಕೆಂಡ್ ಒನ್ ಏನು ಅಂತ ಅಂದ್ರೆ ವೆರಿಫಿಕೇಶನ್ ಪೆಂಡಿಂಗ್. ಓಕೆನಾ? ಸೊ ನಿಮ್ ಡಾಕ್ಯುಮೆಂಟ್ ವೆರಿಫೈ ಆಗಿರೋದಿಲ್ಲ. ಸೊ ಅಪ್ಲಿಕೇಶನ್ ಅಪ್ರೂವ್ ಆಗಿದ್ರು ಕೂಡ ಬ್ಯಾಕ್ ಎಂಡ್ ಅಪ್ಡೇಟ್ ಪೆಂಡಿಂಗ್ ಇರುತ್ತೆ. ಓಕೆನಾ? ಸೊ ಸ್ಟೇಟಸ್ ಅಪ್ಡೇಟ್ ಡಿಲೇ ಆಗ್ತಿರುತ್ತೆ. ಓಕೆನಾ? ಸೊ ಅದು ಗೊತ್ತಾಗಲ್ಲ. ಸೊ ಫಸ್ಟು ಡಾಕ್ಯುಮೆಂಟ್ ವೆರಿಫೈ ಆಗಿದೆ ಅಂತ ನೋಡ್ಕೊಳ್ಳಿ. ಸೊ ಇನ್ನ ಒಂದು ಥರ್ಡ್ ಮೇನ್ ಇಶ್ಯೂ ಏನ್ ಗೊತ್ತಾ? ಸೊ ಬ್ಯಾಂಕ್ ಅಕೌಂಟ್ ಮಿಸ್‌ಮ್ಯಾಚ್ ಆಗೋದು, KYC ಪೆಂಡಿಂಗ್ ಇರೋದು, ಅಪ್ಡೇಟ್ ಮಾಡಿಸದೇ ಇರೋದು, NPCI ಲಿಂಕ್ ಆಗಿರೋದು. ಸೊ ಇದೆಲ್ಲ ಇಶ್ಯೂ ಇಂದಾನೆ ಸೊ ನಿಮಗೆ ಅಮೌಂಟು ಡಿಲೇ ಆಗುವುದು. ಓಕೆನಾ? ಸೊ ಏನೇ ಆಗ್ಲಿ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಸೊ ಗವರ್ನಮೆಂಟ್ ಸ್ಕೀಮು ಕಂಟಿನ್ಯೂಸ್ ಆಗಿರೋದ್ರಿಂದ ಸೊ ಯಾಕೆ ಈ ಜನವರಿ, ಫೆಬ್ರವರಿ, ಮಾರ್ಚ್‌ದು ಡಿಲೇ ಆಗತ್ತೆ ಅಂದ್ರೆ, ಸೊ ಈ ಒಂದು ಗವರ್ನಮೆಂಟ್ ಸ್ಕೀಮು ಕಂಟಿನ್ಯೂಸ್ ಆಗಿರೋದ್ರಿಂದ ಪ್ರತಿ ಮಂತು ಕೂಡ ಬ್ಯಾಚ್ ವೈಸ್ ಪ್ರೋಸೆಸ್ ಆಗತ್ತೆ. ಓಕೆನಾ? ಸೊ ಎಲ್ಲರಿಗೂ ಕೂಡ ಒಂದೇ ಸತಿ ಅಮೌಂಟ್ ಅನ್ನೋದು ಪೇಮೆಂಟ್ ಆಗೋದು ಆಗೋದಿಲ್ಲ. ಓಕೆನಾ? ಸೊ ಈ ಸಿಸ್ಟಮ್ ಅಪ್ಡೇಟು, ಆಮೇಲೆ ಈ ಅಮೌಂಟ್ ರಿಲೀಸ್ ಆಗೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಅದಕ್ಕೆ ಕೆಲವೊಬ್ಬರಿಗೆ ಜನವರಿ ಆಗ್ಲಿ, ಫೆಬ್ರವರಿ ಆಗ್ಲಿ, ಮಾರ್ಚ್ ಜನವರಿ ಬಂದಿದೆ ಬಟ್ ಫೆಬ್ರವರಿ ಇಲ್ಲ, ಬಟ್ ಮಾರ್ಚ್ ಪೆಂಡಿಂಗ್ ಇರುತ್ತೆ. ಸೊ ಈ ತರ ಆಗ್ತಿರತ್ತೆ. ಸೊ ಏನಕ್ಕೆ ಆಗ್ಲಿ, ಹೆಂಗೆ ಇರ್ಲಿ, ಸೊ ಯಾಕೆ ಎಷ್ಟ್ ದಿವಸ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ, ಸೊ ಆಲ್ರೆಡಿ ಹೇಳ್ಬೇಕು ಅಂದ್ರೆ ಡಿಸೆಂಬರ್‌ದು ಇದೆಲ್ಲ ಅಮೌಂಟು ಫಂಡಿಂಗ್ ಆಗಿ ಆಲ್ರೆಡಿ ಎಷ್ಟೋ ಜನ ಸ್ಟೂಡೆಂಟ್ಸ್‌ಗೆ ಕ್ರೆಡಿಟ್ ಆಗಿದೆ. ಸೊ ನಿಮಗೆ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಫಸ್ಟು ನೀವು ನಿಮ್ಮ ಸ್ಟೇಟಸ್‌ಗಳನ್ನ ಚೆಕ್ ಮಾಡ್ಕೊಂಡು, ಸೆಲ್ಫ್ ಡಿಕ್ಲರೇಷನ್ ಅವಾಗ ಕಂಪ್ಲೀಟ್ ಆಗಿತ್ತಾ? ನೀವ್ ಆಗಿಲ್ಲ, ಮಾಡಿದ್ರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ನೀಟಾಗಿ ಆಗಿರೋದಿಲ್ಲ. ಸೊ ಫಸ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ವೆರಿಫೈ ಆಗಿದ್ಯಾ ಇಲ್ವಾ ಅಂತ. ಅದಾದ್ಮೇಲೆ ಸೊ ಹತ್ರ ಇರೋಂತ ಇವಾಗ ನಿಮಗೆ ನೋಡಿ 1 ಮಂತ್ ಬಂದಿಲ್ಲ, 2 ಮಂತ್ ಬಂದಿಲ್ಲ ಅಂತ ಅಂದ್ರೆ ಅದೇನೋ ಒಂಥರ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ ಅಂತ ಅಂದ್ರೆ ಸೊ ಏನೋ ಒಂದು ಇಶ್ಯೂ ಇರುತ್ತೆ. ಸೊ ಫಸ್ಟ್ ಹೋಗಿ ನಿಮ್ಮ ಹತ್ರ ಇರುವಂತ ಡಿ.ಡಿ.ಪಿ ಆಫೀಸ್‌ಗೆ ಹೋಗ್ಬಿಟ್ಟು ಸೊ ಚೆಕ್ ಮಾಡಿಸ್ಕೊಳ್ಳಿ. ಏನ್ ಇಶ್ಯೂ ಇದೆ, ಫಸ್ಟ್ ನೀವ್ ಏನ್ ಪ್ರಾಬ್ಲಮ್‌ನ ಫೇಸ್ ಮಾಡ್ತಿದ್ದೀರಾ ಅದನ್ನ ಹೇಳ್ಬಿಟ್ಟು, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ್ಯಾ ಆಗಿಲ್ವಾ ಅಂತ ಚೆಕ್ ಮಾಡ್ಕೊಂಡು ಅವ್ರಿಗೆ ಹೇಳಿ, ಲೈಕ್ ನಾನು ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಎಲ್ಲ ನಾನು ನೀಟಾಗಿ ಡಾಕ್ಯುಮೆಂಟ್ ವೆರಿಫೈ ಆಗಿದ್ರೆ ಮತ್ತೆ ಯಾಕೆ ಅಮೌಂಟ್ ಬಂದಿಲ್ಲ ಅಂತ ಕೇಳೋಂತ ರೈಟ್ಸ್ ನಿಮಗಿದೆ. ಸೊ ಹೋಗ್ಬಿಟ್ಟು ಅವ್ರ ಹತ್ರ ನೀವು ಹತ್ರ ಇರುವಂತ ಡಿ.ಡಿ.ಪಿ ಆಫೀಸ್ಗೆ ಹೋಗಿ ನೀವು ಕೇಳಿ. ಸೊ ಇಲ್ಲ, ನೀವು ಇವತ್ತು ಸುಮ್ನೆ ಇದ್ರೆ ನಿಮ್ಗೆ ನೆಕ್ಸ್ಟ್ ಯಾವುದೇ ರೀತಿ ಅಮೌಂಟ್ ಕ್ರೆಡಿಟ್ ಆಗೋದೇ ಇಲ್ಲ. ಸೊ ಅವತ್ತು ಕೂಡ ನಿಮ್ಗೆ ಪೆಂಡಿಂಗ್ ಅಂತಾನೆ ಬರ್ತಿರತ್ತೆ. ಸೊ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ, ಲೈಕ್ ನಿಮಗೆ ಅದ್ರ ಅರಿವೇ ಇರಲ್ಲ ಯಾಕೆ ಬರ್ತಿಲ್ಲ ಅಂತ, ನೀವು ಸುಮ್ನೆ ಆಗ್ತೀರಾ. ಸೊ ಅದ್ರಿಂದ ಸುಮ್ನೆ ಬರೋದನ್ನ ಯಾಕೆ ಮಿಸ್ ಮಾಡ್ಕೋಬೇಕಲ್ವಾ? ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಏನಾದ್ರೂ ಒಂದು ರೀಸನ್ ಅಥವಾ ಇಶ್ಯೂ ಇದ್ದೇ ಇರತ್ತೆ. ಸೊ ಅಲ್ಲಿ ಹೋದಾಗ ಅವರು ಕೂಡ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಓಕೆನಾ? ಸೊ ಈ ಯೋಜನೆ ಅಂತೂ ಸ್ಟಾಪ್ ಆಗಲ್ಲ. ಸೊ ಪೇಮೆಂಟ್ ಡಿಲೇ ಆಗ್ಬೋದು. ಸೊ ಪ್ರೊಸೆಸಿಂಗ್ ಮತ್ತೆ ವೆರಿಫಿಕೇಶನ್ ಕಾರಣದಿಂದ ಅದು ಸ್ವಲ್ಪ ಡಿಲೇ ಆಗತ್ತೆ. ಸೊ ಯಾಕಂದ್ರೆ ಸರ್ಕಾರದಿಂದ ಹಣ ಬರೋದು ಅಂತ ಅಂದ್ರೆ ಅದು ಇನ್ಸ್ಟಾಲ್ಮೆಂಟ್ ಆಗಿ ಎಲ್ಲರಿಗೂ ಬರೋದು. ಸೊ ಮೊದ್ಲು ಅಪ್ರೂವಲ್ ಆಗ್ಬೇಕು. ಆಮೇಲೆ ಅಮೌಂಟ್ ಏನು ಫಂಡಿಂಗ್ ಅನ್ನೋದು ರಿಲೀಸ್ ಆಗತ್ತೆ. ಆಮೇಲೆ ನಂತರ ಡಿ.ಬಿ.ಟಿ ಪ್ರೋಸೆಸ್ ಮೂಲಕ ಏನು ನಿಮ್ಮ ಅಮೌಂಟ್‌ಗೆ ಬರ್ಬೇಕು. ಅದರಿಂದ ಸ್ವಲ್ಪ ಟೈಮು ಅಥವಾ ಡಿಲೇ ಆಗ್ಬೋದು ಬಿಟ್ರೆ ಇನ್ನೇನಕ್ಕೂ ಇಲ್ಲ. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ, ಸೊ ಫಸ್ಟ್ ಹೋಗಿ ಅಲ್ಲಿ ಆಫೀಸ್ ಹತ್ರ ನೀವು ರೀಸನ್ಸ್‌ನ ತಿಳ್ಕೊಂಡ್ಲೇಬೇಕು. ಸೊ ಇವತ್ತು ನಿಮಗೆ ಬಂದಿಲ್ಲ ಅಂತ ಅಂದ್ರೆ ಮುಂದೆನೂ ಕೂಡ ಇದೇ ರೀತಿ ಸುಮ್ನೆನೆ ಇರ್ತೀರಾ, ನಿಮ್ಗೆ ಡಿಲೇ ಆಗತ್ತೆ, ಅಮೌಂಟು ಬರೋದಿಲ್ಲ, ಸುಮ್ನೆ ಮಿಸ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ಥ್ಯಾಂಕ್ ಯು.